ನಮಸ್ತೆ ಫ್ರೆಂಡ್, ಜೈ ಜವಾನ್ ಜೈ ಕಿಸಾನ್. ನಾನು ಎಸ್ ನಾಯಕ್ ಅಂತಂದು ಇವತ್ತಿನ ಇನ್ಫಾರ್ಮೇಷನ್ ಬಂದುಬಿಟ್ಟು ಬೇವಿನ ಹಾರ್ವೆಸ್ಟಿಂಗ್ ಮಾಡಿದ್ದೀನಿ ನಾನು ನನ್ನ ತೋಟದಾಗದಾಗ. ಆ್ಯಕ್ಚುಲಿ ಒಂದು 20-30 ಗಿಡ ಬ್ಯಾಲೆನ್ಸ್ ಉಳಿದಿತ್ತು. ಲಾಸ್ಟು 2 ಇಯರ್ಸ್ ಬ್ಯಾಕು ಒಂದು 250 ಟನ್ನು ಕಟಾವು ಮಾಡಿಸಿದ್ದೆ. ಆ ಕಟಾವು ಮಾಡಿದಿಂದ ಯಾವ ಸೈಜಲ್ಲಿ ಬಂದಿತ್ತು ಏನಂತಂದು ಇವಾಗ ತೋರಿಸ್ತೀನಿ ನೋಡಿ. ನಮ್ಮದು ಒಂದು ಅಂದರೆ ಇದು 7 ಇಯರ್ಸು ಪ್ಲ್ಯಾಂಟ್. ಇದು ಈ ಸೈಜಲ್ಲಿ ಬಂದಿದೆ ಚೆನ್ನಾಗಿ. ಟೋಟಲ್ ಎಲ್ಲ ಮಾಲ್ ಈ ಥರ ಕಾಣ್ತಿದೆ ನೋಡಿ. ಎಲ್ಲ ದೊಡ್ಡ ಮರಗಳು ಈ ಥರ ಬಿದ್ದಿದೆ. ಇವಾಗ ಅವ್ರು ಹೊಯ್ಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಇದು ಪ್ಲೇವುಡ್ ಹೋಗ್ತಿದೆ, ದಂಡೇಲಿ ಫ್ಯಾಕ್ಟ್ರಿ ಹೋಗುತ್ತೆ, ಒಟ್ಟು ಶಿವಮೊಗ್ಗ ಹೋಗುತ್ತೆ, ಗೊತ್ತಿಲ್ಲ ಬೈಯರ್ಸ್ ತೊಗೊಂಡಿದ್ದು. ಬಟ್ ಈ ಸೈಜಲ್ಲಿ ಕಟ್ ಮಾಡಿದೆ ನೋಡಿ. ಹಿಂಗೆ 5 ಫೀಟು ಈ ವಿಡ್ತು ಯಾವ ಸೈಜಲ್ಲಿ ತೊಗೊತಾರ ಏನು ಅಂತಂದು ಕಂಟಿನ್ಯೂ ಆಗಿ ವಿಡಿಯೋ ಬರ್ತಿದೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಟೋಟಲಾಗಿ ಬೇವು ಯಾವ ಥರ ಬೆಳೆಸ್ಬೇಕು ಏನು ಅಂತಂದು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವ ಇದರಲ್ಲಿ ಯಾವ ಡಿಸ್ಟಿಕಲ್ಲಿ ನೋಡ್ತಿದ್ದಾರೆ ಅಂತಂದು ಕನ್ಫರ್ಮ್ ಆಗಬೇಕಂತಂದು ನಿಮ್ಮ ಡಿಸ್ಟಿಕ್, ನಿಮ್ಮ ಊರ ಹೆಸರು ಒಂದು ಕಮೆಂಟ್ ಮಾಡಿ ತೋರಿಸಿ. ರೈತರಿಗೆ ಯೂಸ್ ಆಗೋಂಥ ಇನ್ಫಾರ್ಮೇಷನ್ನು ನನ್ನ ಚಾನಲಲ್ಲಿ ಬರ್ತಾ ಇರ್ತದೆ. ಇವಾಗೆಲ್ಲ ಟೋಟಲ್ ನನ್ನ ತೋಟದ್ದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ಇದೆ ಇನ್ಫಾರ್ಮೇಷನ್ನು. ನೆಕ್ಸ್ಟ್ ಬರ್ತಕ್ಕಂಥ ದಿನದಲ್ಲಿ ಬೇರೆ ಫ್ರೆಂಡ್ಸ್ದೆಲ್ಲ ತೋರಿಸ್ತೀನಿ ನಾನು. ಇದು ನೋಡಿ, ಇದು 18 ಇಂಚ್ ಅಂದರೆ ಇದೆಯಲ್ಲ, ಇದು 1.5 ಫೀಟು ಈ ಥರ ಸೈಜಲ್ಲಿ ಅವರು ಮಾಲ್ ಅಂತೂ ತೊಗೊಂಡು ಹೋಗ್ತಾರೆ. ಬಿಳಿದಿದ್ದೆಲ್ಲ ಅದು ಕಾಣ್ತಿದ್ದೆಲ್ಲ ಸೌದೆ, ಅದೆಲ್ಲ ಸಣ್ಣ ಒಂದು ಗುಪ್ಪ ಹಾಕಿದ್ವಲ್ಲ, ಆ ಕುಂಪಿ ಬಂದುಬಿಟ್ಟು ಸೌದೆಗೆ ಅಂದರೆ ಆಫ್ ರೇಟು. ಇದೇನು ತೊಗೊಂಡಿರ್ತಾರೆ ಇದಕ್ಕಿಂತ ಒಂದು 30% ಕಡಿಮೆ, 60% ಕಡಿಮೆ ಮಾಡಿ ಆ ರೇಟ್ ತೊಗೊತಾರೆ ಅದನ್ನು. ಈ ಟೋಟಲ್ ಯಾವುದೂ ವೇಸ್ಟ್ ಆಗ್ತಿಲ್ಲ. ಈ ಸಣ್ಣದೇನು ಕೊಲ್ಲೆ ಬಂದಿರ್ತೈತಲ್ವ, ಆ ಕೊಲ್ಲೆ ಮಾತ್ರ ಬಿಟ್ಟು ಹೋಗ್ತಿರೋದು, ಅದು ನಮ್ಮ ಮನೆಗೆ ಉರ್ಲಿಕ್ಕೆ ಬರ್ತದೆ. ಮತ್ತು ನೋಡಿ, ಇದೆಲ್ಲ ಈ ಥರ ಕಟಾವಾಗಿದೆ. ಯಾವ ಥರ ಕಟ್ ಮಾಡಿದ್ದೀವಿ ಏನು, ಬಟ್ ಬಾರ್ಡ್ರದಲ್ಲಿ ಹೆಂಗಿತ್ತು ಏನು, ಆಮೇಲೆ ಇಲ್ಲಿಂದ ಕಟ್ ಮಾಡಿಸಿದ್ರೆ ಯಾವ ಥರ ಕಟ್ ಮಾಡಿದರೆ ಏನಾಗುತ್ತೆ ಅಂತಂದು ಸಣ್ಣ ವಿಡಿಯೋಗಳೆಲ್ಲ ತೋರಿಸ್ತೀನಿ ಹಿಂದ್ಗಡೆ. ಅಲ್ಲಿ ಪ್ರೈಸು ಮತ್ತು ಯಾವ ಡಿಸ್ಟಿಕ್ಕು ಏನು ಎಲ್ಲ ಹೇಳ್ತೀನಿ. ಕಂಟಿನ್ಯೂ ಆಗಿ ವಿಡಿಯೋ ಬರುತ್ತೆ, ಕಂಟಿನ್ಯೂ ಆಗಿ ನೋಡಿ. ಆ್ಯಕ್ಚುಲಿ ಇದು ಬಾರ್ಡ್ರದಲ್ಲಿ ಬಿಟ್ಟಿದ್ವಿ ನಾವು ಒಂದು ಸ್ವಲ್ಪ ಗಿಡಗಳು. ಏನಾಗಿತ್ತಂದರೆ ಒಂದು 2 ವರ್ಷದಿಂದ ನಾನೊಂದು 250 ಟನ್ನು ಕೊಟ್ಟಿದ್ದೆ. ಆ ಟೈಮ್ದಲ್ಲಿ ಇದು ಬಾರ್ಡ್ರದಲ್ಲಿ ಬಿಟ್ಟಂಥ ಗಿಡಗಳನ್ನ ಕಟಾವು ಮಾಡಿಸಿದ್ದಿಲ್ಲ, ಯಾಕೆಂದರೆ ಬಾಜುದ ಹೊಲದಲ್ಲಿ ಬೆಳೆ ಇತ್ತು, ಅದಕ್ಕೋಸ್ಕರ ಹಂಗೆ ಬಿಟ್ಟಿದ್ದೆ. ಆ್ಯಕ್ಚುಲಿ ಇದೇನು ಮಾಡ್ಬೇಕಂದ್ರೆ ನಾವು ಪ್ಲಾಸ್ಟಿಕ್ಗೆ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ 20 ಸಾಲ್ವ್ ಮಾಡಬೇಕು. 10x10 ಗಿಡ ಇಟ್ಟರೆ ಓಕೆ. ಬಟ್ ನಾವೇನು ಮಾಡಿದ್ವಿ 10x10 ಇಟ್ಟಿದ್ವಿ. ಬಟ್ ಫುಲ್ ಸೈಡ್ನೆಸ್ ಆಯಿತು, ಚೆನ್ನಾಗಿ ಬಂತು, ಪರವಾಗಿಲ್ಲ. ಬಟ್ ಇದಕ್ಕೆ ಆ್ಯಕ್ಚುಲಿ ಬೇಕಾದ ಇಂಪಾರ್ಟೆಂಟ್ ಏನಂದರೆ ಒಳ್ಳೆ ನೀರು ಕೊಡಬೇಕು. ಎಷ್ಟು ನೀರು ಕೊಡುತ್ತೆ ಅಷ್ಟು ಚೆನ್ನಾಗಿ ಬೆಳಿತೈತೆ. ಓಪನ್ ನೀರು ಕೊಟ್ಟರಂತೂ ಬೆಳಿತೈತೆ, ಡ್ರಿಪ್ ಮಾಡಿದ್ರಂತೂ ಬೆಳಿತೈತೆ. ಎಷ್ಟು ಚೆನ್ನಾಗಿ ನೀರು ಕೊಡಿದ್ರೆ ಅಷ್ಟು ಬೇಗ ಬರ್ತೈತೆ. ಆ್ಯಕ್ಚುಲಿ 5 ವರ್ಷದಲ್ಲಿ ಚೆನ್ನಾಗಿ ಬಂದಿತ್ತು ನನ್ನ ಗಿಡ. 250 ಟನ್ ಕೊಟ್ಟಿದ್ದೆ ನಾನು. ನಿಯರೆಸ್ಟ್ ಒಂದು 300-500 kg ಅಬೌವ್ ಇತ್ತು. ಆ ಥರ ಗಿಡ ಬೆಳೆದಿತ್ತು. ನೋಡಿ, ಮಿನಿಮಮ್ ಏನಿಲ್ಲ ಅಂದರೆ ಒಂದು 500 kg ಆಗುತ್ತೆ, ಇದು ಅರ್ಧ ಟನ್ ಆ ಥರ ಸೈಜಲ್ಲಿದೆ. ಬಟ್ ಇದು ಬಂದುಬಿಟ್ಟು ಇವಾಗ ಸದ್ಯ ಪ್ರೆಸೆಂಟು ಇವಾಗ ಕಟಾವು ಮಾಡಿದ್ದು ನೋಡಿದರೆ 7 ಇಯರ್ಸ್ ಓಲ್ಡ್ ಗಿಡ. ಬಟ್ ಒಳ್ಳೆ ಚೆನ್ನಾಗಿ ಸೈಜಲ್ಲಿ ಬಂದಿದೆ. ಬಾರ್ಡ್ರದಲ್ಲಿದ್ದಕ್ಕೆ ಬಿಟ್ಟಿರೋದು. ಬಟ್ ಇದು ನೋಡಿ, ಸ್ಟಾರ್ಟಿಂಗಲ್ಲಿ ನಾವೇನು ಮಾಡಬೇಕಂದ್ರೆ ಕಟ್ ಮಾಡಬೇಕಾದ್ರೆ ಎಲ್ಲ ಪ್ಲಾಂಟ್ಗಂದೇ ಮಾಡಬೇಕಿತ್ತು. ಇದು ಮಾಡಿಸ್ಬೇಕಂದ್ರೆ ಬಾಜುದಲ್ಲಿ ಮೇಲುಗಡೆ ಹೋಗಿ ಒಂದು ಹಗ್ಗ ಹಾಕ್ಕೋಬೇಕು. ಹಗ್ಗ ಹಾಕ್ಕೊಂಡು ಸೈಡಿಗೆ ಚೆನ್ನಾಗಿ ಕಟ್ ಮಾಡ್ಕೊಂಡು ಒಂದು ಸೈಡ್ ಬಳ್ಸೋಕ್ಕೆ ವ್ಯವಸ್ಥೆ ಮಾಡಬೇಕು. ಏನಂದರೆ ಬಾಜುದಲ್ಲಿ ನಾನು ಸಿರಿಗಂಧ ಗಿಡ ಇದೆ ಅಪೋಸಿಟಲ್ಲಿ, ಹತ್ತಾಗಿ ಬಿದ್ದರೆ ಒಂದು ಏನಿಲ್ಲ ಅಂದರೆ ಒಂದು 4-5 ಗಿಡ ಡ್ಯಾಮೇಜ್ ಆಗುತ್ತೆ. 4ಕ್ಕಿಂತ ಜಾಸ್ತಿ ಒಂದು 10 ಗಿಡ ಡ್ಯಾಮೇಜ್. ಯಾಕಂದರೆ ನಿಯರೆಸ್ಟು ಏನಿಲ್ಲ ಅಂದರೆ ಒಂದು 70 kg ಹೈಟಲ್ಲಿ, 70 ಫೀಟ್ ಹೈಟಲ್ಲಿದೆ. 70 kg ಅಲ್ಲ, 70 ಫೀಟು ಒಂದು 70-75 ಫೀಟ್ ವೇಟ್ ಇದೆ. ಮತ್ತು ಸೈಡ್ ಬ್ರಾಂಚಸ್ ಅದು ಇದು ತುಂಬ ಇದೆ. ಅದಕ್ಕೋಸ್ಕರ ಹುಷಾರಾಗಿ ಕಟ್ ಮಾಡಬೇಕು. ನಾನೇನು ಮಾಡಿದ್ದೀನಿ ಅಂದರೆ ಅಡ್ವಾನ್ಸ್ ಆಗಿ ಒಂದು ಟ್ಯಾಕ್ಟ್ರಿ ತೊಗೊಂಬಂದಿದ್ದೀನಿ. ಮೇಲುಗಡೆ ಹುಡುಗರಿಗೆ ತೋರಿಸ್ತೀನಿ ನೋಡಿ, ಹುಡುಗರು ಹೆಂಗೆ ಹತ್ತಾರೆ ಏನು ಅಂತಂದು. ಯಾಕಂದರೆ ನಾನು ಬರೀ ಹೇಳಿದರೆ ಅದು ಐಡಿಯಾ ಬರೋಲ್ಲ ನಿಮಗೆ. ಈ ವಿಡಿಯೋದಲ್ಲಿ ನೋಡಿದರೆ ಅಷ್ಟೊಂದು ಐಡಿಯಾ ಬರಬೇಕಾದ್ರೆ ಟೋಟಲ್ ಯಾವ ಥರ ಇಟ್ಟಿದ್ರು ಏನು ಅಂತಂದು ಪ್ಲಾನಿಂಗ್. ಈ ಗಿಡ ಕಟ್ ಮಾಡಿದ್ದು ಏನಂದರೆ ಸೈಜು 5 ಫೀಟು 4 ಫೀಟು ಆ ಥರ. ಕಂಪ್ನಿ ಫ್ಯಾಕ್ಟ್ರಿ ಏನು ಆರ್ಡ್ರ್ ತೊಗೊಂಡೋಗ್ತಾರೆ ಇವರು ಬೈಯರ್ಸು, ಅವ್ರ ಮೇಲೆ ಡಿಪೆಂಡ್ ಆಗಿ ಅವ್ರ ಸೈಜಲ್ಲಿ ಕಟ್ ಮಾಡ್ತಾರೆ. ಯಾಕಂದರೆ ಫ್ಯಾಕ್ಟ್ರಿಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕಬೇಕಂತಂದು. ನೋಡಿ, ಈ ಥರ ಗಿಡಗಳು ಮುಂದೆ ನಿಂತ್ಕೊಂಡೇ ಕಟ್ ಮಾಡಿಸಿದ್ದೀನಿ ನಾನು. ಯಾಕೆಂದರೆ
ಡ್ಯಾಮೇಜಸ್ಸು ಗಿಡಗಳು ಒಂದು ಗಿಡದಿಂದ ನನಗೊಂದು 2,000-3,000 ರೂಪಾಯಿ ಒಂದು ಗಿಡದಿಂದ ಸಿಗ್ಬೋದು. ಬಟ್ ಒಂದು ಸರಿಗಂಧ ಗಿಡ ಏನಾದರೆ ಮತ್ತೆ 8 ವರ್ಷ 9 ವರ್ಷ ಬೆಳೆಸೋಕ್ಕಾಗಲ್ಲ. ಅದಕ್ಕೋಸ್ಕರ ಮುಂದೆ ನಿಂತ್ಕೊಂಡೇ ಕಟ್ ಮಾಡಿಸಿದ್ದೀನಿ. ನೋಡಿ ಟ್ಯಾಕ್ಟ್ರಿ ಕೂಡ ತೊಗೊಂಬಂದಿದ್ದೀನಿ. ಒಂದು ಸೈಡಲ್ಲಿ ಟ್ಯಾಕ್ಟ್ರಿ ಇರ್ತಿದ್ದೀನಿ, ಮೇಲ್ಗಡೆ ಹಗ್ಗ ಕಟ್ಸಿದ್ದೀನಿ. ಆ ಥರ ಎಲ್ಲನೂ ಜೋಪಾನವಾಗಿ ಕಟ್ ಮಾಡಿಸಿದ್ದೀನಿ. ನೋಡಿ ಈ ಗಿಡ ಬೆಳೆದೊಂದು ಕ್ಲಿಯರಾಗಿ ತೋರಿಸ್ತೀನಿ. ಯಾಕಂದರೆ ಈ ಸೈಡಲ್ಲೆಲ್ಲ ಪಾಯಿಂಟ್ ಮಾಡ್ಕೊಂಡು ಡಿಪ್ ಮಾಡ್ಕೊಂಡು ಬೀಳಲಿಕ್ಕೆ, ಆ ಸೈಡ್ ಬೀಳಲಿಕ್ಕೆ ಸೈಡಲ್ಲೆಲ್ಲ ಕಟ್ ಮಾಡಿರ್ತೀವಿ. ಈ ಥರ ಎಲ್ಲ ಸೈಡಲ್ಲೇ ಬ್ರಾಂಚಿಗೆ ಕಟ್ ಮಾಡ್ಕೊಂಡು ಸೈಡಲ್ಲೇ ಸ್ವಲ್ಪ ಹೋಲ್ ಹಾಕ್ಕೊಂಡು ಕಟ್ ಮಾಡಿಬಿಡ್ತಾರೆ ಕೆಳಗಡೆ. ಗಿಡ ಏನಂದರೆ ಒಂದು ಸೈಡ್ಲಿಂದ ಒಂದು ಸೈಡ್ ಡೌನ್ ಆಯ್ತಪ್ಪ, ಒಂದು ಸೈಡ್ ಬೀಳ್ತಿದೆ. ನೋಡಿ ಈ ಥರ ಹುಡುಗನಸಿ ಮೇಲುಗಡೆ ಹೋಗಿ ಹಗ್ಗ ಕಟ್ಟಿ ವ್ಯವಸ್ಥೆ ಟೋಟಲಿ ಟ್ಯಾಕ್ಟ್ರಲಿಂದ ಸ್ವಲ್ಪ ಟೈಟ್ ಮಾಡ್ಕೊಂಡು ಗಿಡ ಸ್ವಲ್ಪ ಬಾಗಿದೆ ಅಂತ ಹೇಳ್ಕೊಳ್ಳಿ. ಆ ಟೈಮ್ದಲ್ಲಿ ಗಾಡಿ ಮೂವ್ಮೆಂಟ್ ಮಾಡಿಬಿಟ್ರೆ ಟೋಟಲ್ ಗಿಡ ನೋಡಿ ಒಂದು ನಿಯರೆಸ್ಟ್ ಒಂದು 20 ಫೀಟ್ ಇದೆ. ನೋಡಿ ಈ ಹೈಟಲ್ಲಿ ಇದೆ ಹುಡುಗ, ಅಲ್ಲಿ ಹೋಗಿ ಕಟ್ಬಿಡ್ತಾನೆ ಹಗ್ಗ. ಕಟ್ ಬಂದಾದಮೇಲೆ ಬಿಡುಗಡೆ ಸ್ಟಾರ್ಟ್ ಮಾಡ್ತಾನೆ ಕಟ್ ಮಾಡಲಿಕ್ಕೆ. ಕಟ್ ಮಾಡಿದ್ರಿಂದ ಒಂದು ಸೈಡು ಕಟ್ ಮಾಡಿಬಿಟ್ಬಿಟ್ರೆ ಇನ್ನೊಂದು ಸೈಡ್ ಅಪೋಸಿಟ್ ಕಟ್ ಮಾಡಿ ಒಂದು ಸೈಡ್ ತೆಳಗೆ ತೆಗೆದುಬಿಟ್ರೆ ಈ ಥರ ನೋಡಿ ಟ್ಯಾಕ್ಟ್ರಿಗೆ ಈಸಿಯಾಗಿ ಕೆಳಗಡೆ ಮಿಷನ್ನಿಂದ ಕಟ್ ಮಾಡ್ತಿರ್ತಾನೆ. ಒಂದು ಸೈಡ್ ಡೌನ್ ಆಗಿ ಡೌನ್ ಮಾಡಿರ್ತಾರೆ. ಆ ಟೈಮ್ದಲ್ಲಿ ನೋಡಿ ಮರ ಈಸಿಯಾಗಿ ಒಂದು ಸೈಡ್ ಬೇಕಿತ್ತು. ಬಟ್ ಗಾಡಿ ಓಡಿಸೋದಕ್ಕೆ ಮಾತ್ರ ಹುಷಾರಾಗಿರ್ಬೇಕು. ಯಾಕಂದರೆ ಈಗ ಪಕ್ಕದಲ್ಲೇ ಹಗ್ಗ ಕಟ್ಟಿದ್ದು ಅಂತ ತಿಳ್ಕೊಳ್ಳಿ. ಈ ಥರ ಹೇಳಿದ್ಬಿಟ್ರೆ ಅವ್ರು ಎಷ್ಟು ಈಸಿಯಾಗಿ ಕಟ್ಕೊತಾರೆ. ಗಾಡಿ ಸೈಡಲ್ಲಿ ತೊಗೊಂಡು ಹೋಗಿಬಿಡಬೇಕು. ಅದಕ್ಕೋಸ್ಕರ ಇದು ಗಾಡಿ ಮೇಲೆ ಬಿದ್ದರೆ ಗಾಡಿ ಡ್ಯಾಮೇಜ್ ಎಲ್ಲ ಡ್ಯಾಮೇಜು. ಅದಕ್ಕೋಸ್ಕರ ಶೇಪಾಗಿ ಕಟ್ ಮಾಡಬೇಕು. ಮರ ಕಟ್ ಮಾಡಬೇಕಾದ್ರೆ ಇನ್ನೊಂದು ಏನಂದರೆ 20x20 ಸೈಜಲ್ಲಿ ಹೇಳಿದ್ನಲ್ಲ ಗಿಡ, ಆ ಥರ ಸೈಜಲ್ಲಿ ಇಟ್ಟರೆ ಒಳ್ಳೆಯದು. ಯಾಕಂದರೆ ಅಷ್ಟು ಸೈಡ್ ಬ್ರಾಂಚಸ್ ಅದು ಇದು ತುಂಬ ಬರುತ್ತೆ ಬೇವಿಗೆ. ನಾನು ಇವಾಗ ಬಂದುಬಿಟ್ಟು 8,000 ರೂಪಾಯಿ 200 ರೂಪಾಯಿ ಟನ್ ಕೊಟ್ಟಿದ್ದೀನಿ. ಅಷ್ಟಂತ ಅಂದ್ಕೊಂಡು ಹಿಡಿದೀನಿ. ಬೇಕಾದ್ರೆ ಅವರು ಬೈಯಸ್ಸಿದ್ದ ಭಾಳ ಕ್ಲೋಸ್ ಇದ್ದಾರೆ ನನಗೆ. ಒಂದು 20-22-3 ಗಿಡ ಇದ್ದಾವೆ. ಒಂದು 10 ಟನ್ನು ಎವರೇಜ್ ಬೆಳೆದಿದೆ ಮಾಲು. ಮಾಮೂಲಾಗಿ ಸೌದೆಗೊಂದು 5 ಟನ್ನು 15 ಟನ್ನು ಟೋಟಲ್ ಮಾಲ್ ಬರ್ತೈತೆ ಅಂದ್ಕೊಂಡ್ವಿ. ನೋಡೋಣ ಇನ್ನೂ ಎಷ್ಟಾಗುತ್ತೆ ಏನಂತಂದು. ಆಗಿದೆ ಆಲ್ರೆಡಿ ಮಾಡಿ ಬಂದಿದ್ದೀನಿ. ಈಗ ವಾಯ್ಸ್ ಓವರ್ ಲೇಟಾಗಿ ಕೊಡ್ತಿದ್ದೀನಿ. ಟೋಟಲ್ 10 ಟನ್ನು ಮಾಲ್ ಬಂದಿದೆ. ಅದೊಂದು 80,000. ಇದು ವೇಸ್ಟೇಜ್ ಒಂದು 10,000 ಅನ್ಕೊಂಡ್ರು ಕೂಡ ಒಂದು 90,000 ಸಮಥಿಂಗ್ ಆಗಿದೆ. ಎವರೇಜಾಗಿ ಗಿಡಕ್ಕೆ ಒಂದು 3,500-4,000 ರೂಪಾಯಿ ಬಿದ್ದಂಗೆ ಆಯಿತು. 7 ವರ್ಷಕ್ಕೆ ಒಂದು ಗಿಡಕ್ಕೆ ನಿಯರೆಸ್ಟ್ಲಿ 3,500-3,500-4,000 ಬಿದ್ದಾಯಿತು. ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಬೇವಿಂದು ಮಾರ್ಕೆಟ್ ಡಿಮ್ಯಾಂಡ್ ಕಮ್ಮಿ ಆಗಿದೆ. ಇದೆಲ್ಲ ಇದೆ, ಅದೆಲ್ಲ ಕತೆ ಹೇಳ್ತಿರ್ತಾರೆ. ಮತ್ತು ಡಿಮ್ಯಾಂಡು ಜಾಸ್ತಿ ಬೆಳೆಸಿದ್ರೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ಕಡಿಮೆ ಇದ್ದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಬಟ್ ಎಲ್ಲನೂ ಏರುಪೇರು ಆಗುತ್ತೆ. ಬಟ್ ನಮ್ಮ ಟೈಮ್ ಚೆನ್ನಾಗಿರ್ಬೇಕು ಆ ಟೈಮ್ದಲ್ಲಿ ಕೊಡಬೇಕಾದ್ರೆ. ಬಟ್ಟು ಈ ಬೈಯರ್ಸ್ ಮೇಲೆ ಡಿಪೆಂಡ್ ಆಗಿರತಕ್ಕಂಥದ್ದು ಇಂಪಾರ್ಟೆಂಟು. ಅದಕ್ಕೋಸ್ಕರ ಇನ್ನು ಮುಂದೆ ಒಂದು 25 ಗಿಡಕ್ಕೆ 3,600 ರೂಪಾಯಿದಂಗೆ ಅಮೌಂಟು ಆ್ಯಡ್ ಮಾಡಿದ್ದೀನಿ. ಒಂದು 90,000 ಸಮಥಿಂಗ್ ಅಮೌಂಟ್ ಜಮಾ ಆಯಿತು. ಅದಕ್ಕೋಸ್ಕರ ಇದೇನೆಂದರೆ ಚೆನ್ನಾಗಿ ಬೆಳೆಸಬೇಕು. ಚೆನ್ನಾಗಿ ಡೆವಲಪ್ ಆದರೆ ಒಳ್ಳೆ ಸೈಜಲ್ಲಿ ಬಂದರೆ, ಒಳ್ಳೆ ವೇಟ್ ಬಂದರೆ ಅದು ಆ ಟೈಮ್ದಲ್ಲಿ ನಮ್ಗೆ ಒಳ್ಳೆ ರೇಟ್ ಆಗುತ್ತೆ. ಬಟ್ ಒಂದು ಎಕರೆಯಲ್ಲಿ ಏನಿಲ್ಲ ಅಂದರೆ ಒಂದು 300 ಗಿಡ ಕೊಡ್ತಿದೆ. 20x20 ಆಮೇಲೆ 10x10 ಕುಡಿಸಿದ್ರು ಕೂಡ ಚೆನ್ನಾಗಿರ್ತದೆ. ಬಟ್ ಒಳ್ಳೆ ನೀರು ಆಮೇಲೆ ಡ್ರಿಪ್ಪು ಆಮೇಲೆ ಓಪನ್ ನೀರು ಯಾವುದೇ ನೀರು ಕೊಟ್ಟರೆ ಚೆನ್ನಾಗಿ ಬರ್ತಿದೆ. ಬಟ್ ಬೆಳೆಸೋದ್ರ ಮೇಲೆ ಇರ್ತದೆ. ನಾವು ಏನಂದರೆ ಇದನ್ನು ಸಮಗ್ರ ಕೃಷಿಯಲ್ಲಿ ಮಿಕ್ಸ್ ತಳಿಯಾಗಿ ಯೂಸ್ ಮಾಡ್ಕೋಬೇಕು. ಯಾಕಂದರೆ ಒಂದೇ ಮಾಡಿದ್ರೆ ಏನಾಗುತ್ತೆ, ನಾಳೆ ದಿವಸ ಪ್ರಾಬ್ಲಮ್ ಆಗ್ಬಾರ್ದಂತ. ಇವರೇ ನೋಡಿ ಬೈಯರ್ಸ್. ಈ ಬೈಯರ್ಸು ಇವರು ಅಲಿ ಅಂತಂದು ಸಿದ್ದಾನೂರವರು. ಇವರು ಟೋಟಲಿ ಒಂದು 4-5 ವರ್ಷ ಆಯಿತು ನಮ್ಮ ಹತ್ರ ವ್ಯವಹಾರ ಮಾಡ್ತಿದ್ದಾರೆ. ಒಳ್ಳೆ ಜೆನ್ಯೂನ್ ಪರ್ಸನ್ನು. ಇವ್ರಿಗೆ ಕೊಟ್ಟರೆ ಜವಾಬ್ದಾರಿ ಎಲ್ಲ ನಾನೇ ತೊಗೋಬೋದು, ಅಷ್ಟು ಜೆನ್ಯೂನ್ ಪರ್ಸನ್ ಆಗಿದ್ದಾರೆ. ನಮ್ಮ ಗಿಡಗಳೆಲ್ಲ ನೀಟಾಗಿ ಕಟ್ ಮಾಡಿಸಿ ಒಂದು ಗಿಡಗಳು ಡ್ಯಾಮೇಜ್ ಆಗಲಾರ್ದಂಗೆ ನೋಡ್ಕೊಂಡು ತೊಗೊಂಡು ಹೋಗ್ತಿದ್ದಾರೆ. ಇವ್ರಿಗೆ ಕೊಟ್ಟರೆ ನಾನೇ ಜವಾಬ್ದಾರರು. ಇದ್ರ ಮೇಲೆ ಏನಾದರೂ ಬೇಕಾದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೆಳಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಚೆನ್ನಾಗಿ ಆಗಿದೆ ನಮ್ಮದು ಇವತ್ತಿನ ಕಟಾವು. ಒಂದು ಲಾರಿ ಟೋಟಲಿ 15 ಟನ್ಸು ಲೋಡ್ ಮಾಡಿಸಿದ್ದೀನಿ. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್.